ಹಲೋ ಎವ್ರಿವಾನ್, ಮನೆಯಲ್ಲೇ ಕ್ರುಸೆಂಟ್ ಮಾಡೋದು ಹೆಂಗೆ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಅದಕ್ಕೆ ಲುಕ್ವಾಮ್ ಮಿಲ್ಕ್ ಬೇಕು, ಒಂದು ಎಗ್ಗು, ಸೊ ಎಗ್ನ ಹಾಕಿದ ತಕ್ಷಣ ಎಗ್ ಬೇಡ ಅನ್ನೋರು ಯೂಸ್ ಮಾಡೋದು ಬೇಡ. ಎಗ್ ತಿನ್ನೋರು ಮಾತ್ರ ಎಗ್ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಈಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಆ್ಯಂಡ್ ಶುಗರ್ 1 ಸ್ಪೂನು, ದೆನ್ ಸಾಲ್ಟ್. ಇದನ್ನು ಫಸ್ಟು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಸೊ ಆದಷ್ಟು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ. ನಾವು ಇದಕ್ಕೆ ನಾನಿವಾಗ ಮೈದಾ ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಂಡ್ ಇದ್ರ ಜೊತೆ ಬಟರ್. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿ ಅಂದರೆ ಅದನ್ನು ನೀವು ಎಷ್ಟು ಮಿಕ್ಸ್ ಮಾಡ್ತೀರೋ ಅಷ್ಟು ಗ್ಲೂಟೆನ್ ರಿಲೀಸ್ ಆಗುತ್ತೆ. ಸೊ ನೋಡಿ, ಇದನ್ನು ಮಿಕ್ಸ್ ಮಾಡಿದ್ದೀನಿ. ಆದ್ರೂ ನೀವು ಇದನ್ನು ಇನ್ನೂ ಸ್ವಲ್ಪ ಹೊತ್ತು ಚೆನ್ನಾಗಿ ಎಳೆದು ಮಿಕ್ಸ್ ಮಾಡಬೇಕು, ಸೊ ದ್ಯಾಟ್ ಆ ಪಫಿನೆಸ್ ಬರುತ್ತೆ. ಸೊ ಇದಾಗಿದೆ. ಇದನ್ನು ನಾನು ಏನು ಮಾಡ್ತಿದ್ದೀನಿ ಅಂದರೆ ಗಾಳಿ ಹೋಗ್ದಿರೋ ಅಂಥ ಯಾವುದಾದ್ರೂ ಒಂದು ಕವರಿಂದ ಕ್ಲೀನಾಗಿ ಕವರ್ ಮಾಡಿಡಬೇಕು. ಸೊ ಇದು ಆಲ್ರೆಡಿ ಗ್ಲೂಟೆನ್ ರಿಲೀಸ್ ಆಗಿದೆ ನೋಡಿ, ಆ ಪ್ಲಫಿನೆಸ್ ಬಂದಿದೆ. ಸೊ ಇವಾಗ ಇದನ್ನು ನಾನು ಹೆಂಗೆ ಕ್ರೊಸೆಂಟ್ ಮಾಡ್ತೀನಿ ಅಂತ ನೋಡ್ಕೊಳ್ಳಿ. ಸೊ ಇದನ್ನು ಲಟ್ಟಿಸ್ಕೊಳ್ಳಿ ಫಸ್ಟು ಕ್ಲೀನಾಗಿ. ನಾನಿಲ್ಲಿ ಬಟರ್ನ ಹಾಕಿ ಲಟ್ಟಿಸ್ಕೊಳ್ತಾ ಇದ್ದೀನಿ, ಸೊ ದ್ಯಾಟ್ ಮೇಲೆಲ್ಲ ಕೂಡ ಒಂದು ಲೇಯರ್ ಬಟರ್ದಿರಲಿ ಅಂತ. ಸೊ ಇಲ್ಲಿ ಬಟರ್ ಅಪ್ಲೈ ಮಾಡಿದ್ದೀನಿ. ಸೊ ಬಟರ್ನ ಹಾಕಿ ಕ್ಲೀನಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ದಪ್ಪನೇ ಇರಲಿ, ಸಣ್ಣ ಮಾಡೋಕ್ಕೆ ಹೋಗಬೇಡಿ. ಸೊ ಇವಾಗ ಇದು ಲಟ್ಸಾಗಿದೆ. ಇವಾಗ ನಿಮ್ಮ ಮನೆಯಲ್ಲಿ ಚಾಕನೋ ಅಥವಾ ಬ್ಲೇಡೋ ಏನಿದ್ರೂ ಅದನ್ನು ಈ ಥರ ವಿ ಶೇಪ್ ಆಕಾರಕ್ಕೆ ಕಟ್ ಮಾಡ್ಕೊಳ್ಳಿ. ವಿ ಶೇಪಿಗೆ ಕಟ್ ಮಾಡಿದ ಮೇಲೆ ಇದನ್ನು ಈ ಥರ ರೋಲ್ ಮಾಡ್ಕೋಬೇಕು. ಸೊ ನೋಡಿ, ಇದು ರೋಲ್ ಆಗಿದೆ. ಇದೇ ಥರನೇ ರೋಲ್ ಮಾಡ್ಕೊಳ್ಳಿ. ಸೊ ಪ್ರೀಟ್ ಮಾಡಿರೋಂಥ ಏರ್ ಫ್ರೈಯಲ್ಗೆ ಇದನ್ನು ನಾನು ಪ್ಲೇಸ್ ಮಾಡ್ತಾಯಿದ್ದೀನಿ. ಆಮೇಲೆ ಇನ್ನೊಂದು ಕಡೆ ನಾನು ಬಟರಲ್ಲಿ ಗಾರ್ಲಿಕ್ನ ಪೇಸ್ಟ್ ಮಾಡಿ ಹಾಕ್ಕೊಂಡು ಅದರದ್ದು ಮಿಕ್ಸ್ನ ಇದ್ರ ಮೇಲೆ ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ನಿಮಗೆ ಕ್ಲೀನಾಗಿ ಪ್ಲಫಿಯಾಗಿರೋವಂಥ ಕ್ರುಸೆಂಟ್ ರೆಡಿಯಾಗಿರುತ್ತೆ. ಇದನ್ನು ನೀವು ಮಧ್ಯ ಕಟ್ ಮಾಡಿ ಚಾಕ್ಲೇಟ್ ಕೂಡ ಫಿಲ್ ಮಾಡ್ಕೋಬೋದು, ಅಥವಾ ಚಾಕ್ಲೇಟ್ ಬೇಡ ಅನ್ನೋರು ಹಂಗೆ ಕೂಡ ತಿನ್ಬೋದು. ತುಂಬಾ ಚೆನ್ನಾಗಿ